ವೆಲ್ಕಮ್ ಟು ಕನ್ನಡ ಕ್ವಿಜ್ ಜ್ಞಾನ. ಪ್ರಶ್ನೆ ಸಂಖ್ಯೆ 1. ಭಾರತದ ಮೊಟ್ಟ ಮೊದಲ ಆರ್ಗ್ಯಾನಿಕ್ ರಾಜ್ಯ ಯಾವುದು? ಆಪ್ಷನ್ ಎ ನಾಗಾಲ್ಯಾಂಡ್, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂ ರಾಜ್ಯ. ಭಾರತದ ಮೊಟ್ಟಮೊದಲ ಸಂಪೂರ್ಣ ಸಾವಯವ ರಾಜ್ಯವೆಂದರೆ ಅದು ಸಿಕ್ಕಿಂ ರಾಜ್ಯವಾಗಿದೆ. ಹಿಮಾಲಯ ತಪ್ಪಲಿನಲ್ಲಿರುವ ಈ ರಾಜ್ಯವು 2016ರಲ್ಲಿ 100% ಪ್ರಮಾಣೀಕೃತ ಸಾವಯವ ರಾಜ್ಯವಾಗಿ ಅಧಿಕೃತವಾಗಿ ಘೋಷಣೆಯಾಯಿತು. ಇಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 2. ತ್ರಿವರ್ಣ ಧ್ವಜದಲ್ಲಿರುವ ಕೇಸರಿ ಬಣ್ಣವು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಸತ್ಯ, ಆಪ್ಷನ್ ಬಿ ಶಾಂತಿ, ಆಪ್ಷನ್ ಸಿ ಧೈರ್ಯ ಮತ್ತು ತ್ಯಾಗ, ಆಪ್ಷನ್ ಡಿ ಅಹಿಂಸೆ. ಸರಿಯಾದ ಉತ್ತರ ಆಪ್ಷನ್ ಸಿ ಧೈರ್ಯ ಹಾಗೂ ತ್ಯಾಗ. ಭಾರತದ ರಾಷ್ಟ್ರಧ್ವಜದ ಮೇಲ್ಭಾಗದಲ್ಲಿರುವ ಕೇಸರಿ ಬಣ್ಣವು ದೇಶದ ಶಕ್ತಿ, ಧೈರ್ಯ ಹಾಗೂ ತ್ಯಾಗವನ್ನು ಸೂಚಿಸುತ್ತದೆ. ಎರಡನೇ ಬಣ್ಣವಾದ ಬಿಳಿ ಬಣ್ಣವು ಶಾಂತಿಯನ್ನು ಸೂಚಿಸಿದರೆ, ಮೂರನೇ ಬಣ್ಣವಾದ ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ. ಪ್ರಶ್ನೆ ಸಂಖ್ಯೆ 3. 32 ಮೆದುಳುಗಳನ್ನು ಹೊಂದಿರುವ ಏಕೈಕ ಜೀವಿ ಯಾವುದು? ಆಪ್ಷನ್ ಎ ಆಕ್ಟೋಪಸ್, ಆಪ್ಷನ್ ಬಿ ನಕ್ಷತ್ರ ಮೀನು, ಆಪ್ಷನ್ ಸಿ ಜೆಲ್ಲಿ ಫಿಶ್, ಆಪ್ಷನ್ ಡಿ ಜಿಗಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜಿಗಣೆ. 32 ಮೆದುಳುಗಳನ್ನು ಹೊಂದಿರುವ ಏಕೈಕ ಜೀವಿ ಎಂದರೆ ಅದು ಜಿಗಣೆಯಾಗಿದೆ. ಇದು 10 ಕಣ್ಣುಗಳು ಹಾಗೂ 300 ಹಲ್ಲುಗಳನ್ನು ಸಹ ಹೊಂದಿವೆ. ಇವುಗಳನ್ನು ಇದು ರಕ್ತ ಹೀರುವಿಕೆಗಾಗಿ ಬಳಸುತ್ತದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಪ್ರಶ್ನೆ ಸಂಖ್ಯೆ 4. ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಆಪ್ಷನ್ ಎ ಕುಂಬಳಕಾಯಿ, ಆಪ್ಷನ್ ಬಿ ಬದನೆಕಾಯಿ, ಆಪ್ಷನ್ ಸಿ ಆಲೂಗೆಡ್ಡೆ, ಆಪ್ಷನ್ ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಕುಂಬಳಕಾಯಿ. ಪ್ರಶ್ನೆ ಸಂಖ್ಯೆ 5. ಅಧಿಕ ಸಂಖ್ಯೆಯಲ್ಲಿ ಭೂಕಂಪಗಳು ಸಂಭವಿಸುವ ದೇಶ ಯಾವುದು? ಆಪ್ಷನ್ ಎ ಚಿಲಿ, ಆಪ್ಷನ್ ಬಿ ನೈಜೀರಿಯಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ಪ್ರಶ್ನೆ ಸಂಖ್ಯೆ 6. ತೆಂಗಿನಕಾಯಿಯನ್ನು ಹೆಚ್ಚು ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯ. ಪ್ರಶ್ನೆ ಸಂಖ್ಯೆ 7. ಪ್ರಪಂಚದ ಅತಿ ಚಿಕ್ಕ ಸಾಗರ ಯಾವುದು? ಪ್ರಪಂಚದ ಅತಿ ಚಿಕ್ಕ ಸಾಗರ ಯಾವುದು? ಆಪ್ಷನ್ ಎ ಪೆಸಿಫಿಕ್, ಆಪ್ಷನ್ ಬಿ ಅಟ್ಲಾಂಟಿಕ್, ಆಪ್ಷನ್ ಸಿ ಆರ್ಕಟಿಕ್, ಆಪ್ಷನ್ ಡಿ ಹಿಂದೂ ಮಹಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಕಟಿಕ್ ಸಾಗರ. ಪ್ರಶ್ನೆ ಸಂಖ್ಯೆ 8. ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ? ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಶಿವರಾಮ್ ಕಾರಂತ್, ಆಪ್ಷನ್ ಡಿ ಬಿ ಎಂ ಶ್ರೀ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಎಂ ಶ್ರೀ. ಪ್ರಶ್ನೆ ಸಂಖ್ಯೆ 9. ಅಮ್ಮ ಎಂಬ ಪದ ಯಾವ ವಿಧದ ಪದವಾಗಿದೆ? ಅಮ್ಮ ಎಂಬ ಪದ ಯಾವ ವಿಧದ ಪದವಾಗಿದೆ? ಆಪ್ಷನ್ ಎ ಕ್ರಿಯಾಪದ, ಆಪ್ಷನ್ ಬಿ ನಾಮಪದ, ಆಪ್ಷನ್ ಸಿ ವಿಶೇಷಣ, ಆಪ್ಷನ್ ಡಿ ಅವ್ಯಯ.
ಸರಿಯಾದ ಉತ್ತರ ಆಪ್ಷನ್ ಬಿ ನಾಮಪದ. ಪ್ರಶ್ನೆ ಸಂಖ್ಯೆ 10 ಹಾಗೂ ಕೊನೆಯ ಪ್ರಶ್ನೆ. ಕನ್ನಡದ ಮೊದಲ ಕವಿ ಯಾರು? ಕನ್ನಡದ ಮೊದಲ ಕವಿ ಯಾರು? ಆಪ್ಷನ್ ಎ ರನ್ನ, ಆಪ್ಷನ್ ಬಿ ಪೊನ್ನ, ಆಪ್ಷನ್ ಸಿ ಜನ್ನ, ಆಪ್ಷನ್ ಡಿ ರಾಘವಾಂಕ. ಸರಿಯಾದ ಉತ್ತರ ಆಪ್ಷನ್ ಬಿ ಪೊನ್ನ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.